ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಅವರನ್ನ ಭೇಟಿಯಾಗಿದ್ದಕ್ಕೆ ಟ್ವಿಟರ್ನಲ್ಲಿ ಟೀಕೆಗೆ ಒಳಗಾಗಿ ಕೊನೆ ಕ್ಷಣದಲ್ಲಿ ಕ್ಷಮೆ ಕೇಳಿದಂತ ದಂಗಲ್ ಬಾಲನಟಿ ಝೈರಾ ವಾಸಿಂ ಬೆಂಬಲಕ್ಕೆ ಈಗ ನಟ ಆಮೀರ್ ಖಾನ್ ನಿಂತಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವಂತಹ ಅವರು, ಝೈರಾ, ನಾವೆಲ್ಲರೂ ಕೂಡ ನಿನ್ನೊಂದಿಗೆ ಇದ್ದೀವಿ. ನಿನ್ನಂತಹ ಬುದ್ಧಿವಂತ, ಪ್ರತಿಭಾವಂತ, ಹಾರ್ಡ್ ವರ್ಕಿಂಗ್ ಮಕ್ಕಳು ಕೇವಲ ಭಾರತ ಮಾತ್ರವಲ್ಲ, ಪ್ರಪಂಚದ ಎಲ್ಲಾ ಮಕ್ಕಳಿಗೂ ರೋಲ್ ಮಾಡಲ್ ಅಂತ ಹೇಳಿದ್ದಾರೆ. ಅಲ್ಲದೆ ಆಕೆಯನ್ನ ಟೀಕಿಸ್ತಾ ಇರೋರನ್ನ ತರಾಟೆಗೆ ತೆಗೆದುಕೊಂಡಿರುವಂತ ಆಮೀರ್ ಝೈರಾಳನ್ನ ಅವಳ ಪಾಡಿಗೆ ಬಿಟ್ಟು ಬಿಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಂದಾಗೆ ಘಟನೆ ಹಿನ್ನೆಲೆ ನೋಡ್ತಾ ಹೋಗೋದಾದ್ರೆ, ಕಳೆದ ಶನಿವಾರ ಜಮ್ಮು ಕಾಶ್ಮೀರ ಸಿಎಂ ಮೆಹಬೂಬಾ ಮುಫ್ತಿ ಅವರನ್ನ ದಂಗಲ್ ಚಿತ್ರದಲ್ಲಿ ಗೀತಾ ಫೋಗಟ್ ಬಾಲ್ಯದ ಪಾತ್ರವನ್ನ ಮಾಡಿರುವಂತಹ ಝೈರಾ ಅವರು ಭೇಟಿ ಮಾಡಿದ್ರು. ಈ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಶೈಕ್ಷಣಿಕ ವಿಚಾರಗಳ ಬಗ್ಗೆ ಸಿಎಂ ಜೊತೆ ಚರ್ಚಿಸಿದ್ರು. ಇದಾದ ಬಳಿಕ ಝೈರಾ ಮುಫ್ತಿ ಅವರನ್ನ ಭೇಟಿ ಮಾಡಿದ್ದಕ್ಕೆ ಟೀಕೆಗಳು ವ್ಯಕ್ತವಾಗೋಕೆ ಶುರುವಾದವು. ಹಿಜ್ಬುಲ್ ಉಗ್ರ ಬುರ್ಹಾನ್ ವಾನಿ ಹತ್ಯೆ ಬಳಿಕ ಕಳೆದ 6 ತಿಂಗಳಿಂದ ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಕಲ್ಲು ತೂರಾಟ ಮತ್ತು ಶೂಟೌಟ್ನಲ್ಲಿ ಹಲವರು ಮೃತಪಟ್ಟಿದ್ದಾರೆ. ಇಷ್ಟೆಲ್ಲ ಆಗಿದ್ರೂ ಕೂಡ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಿಎಂ ವಿಫಲವಾಗಿರುವಂತಹ ಹಿನ್ನೆಲೆಯಲ್ಲಿ ಮೆಹಬೂಬಾ ಮುಫ್ತಿ ಅವರನ್ನ ಯಾಕೆ ಭೇಟಿ ಆಗ್ಬೇಕಿತ್ತು ಅಂತೇಳಿ ಆಕ್ರೋಶಪಡಿಸಿ ಝೈರಾಳನ್ನ ಟೀಕಿಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಝೈರಾ ನಿನ್ನೆ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿ ಒಂದು ಕ್ಷಮೆಯಾಚನೆಯ ಪೋಸ್ಟ್ ಅನ್ನ ಮಾಡಿದ್ರು.